ಮರ ಕಡಿದಿದ್ದಾರೆ. ನನ್ನ ಮರ ಕಡಿದ್ರು ಅಂತ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡ್ದಂಗೆ ಆಯಿತು. ನ್ಯಾಯಯುತವಾದಂಥ ಪರಿಹಾರ ಕೊಟ್ಟು ಅವ್ರು ತಗೊಂಡು ಹೋಗಿದ್ರೆ ನನಗೆ ಸಂತೋಷ ಇರ್ತಾಯಿತ್ತು. ಇಲ್ಲ ಅಂತ ಹೇಳಿದ್ರೆ ಈಗೇನು ನ್ಯಾಯಾಲಯದಲ್ಲಿ ಇದಾಗಿತ್ತು 2020ರಲ್ಲಿ ಸಿಂಗಲ್ ಬೆಂಚ್ ಹೈಕೋರ್ಟಲ್ಲಾಗಿತ್ತು, ಡಬಲ್ ಬೆಂಚಲ್ಲಾಗಿತ್ತು 151 ಕೋಟಿಗೆ 151 ಕೋಟಿ ಕೊಟ್ಟಿದ್ರು. ನಾವೇನು ಬೇಡ ಅಂತ ಇರಲಿಲ್ಲ. ಅವರು ಭ್ರಷ್ಟ ಕೂಟ ಎಲ್ಲ ಸೇರ್ಕೊಂಡು 50% ಲಂಚ ಕೇಳಿದ್ರು. 50% ಲಂಚ ಕೊಟ್ಟಿದ್ದಕ್ಕೆ 151 ಕೋಟಿನ ಬರೀ 1,25,00,000 ಮಾಡಿದ್ದಾರೆ. ಈಗಿನ ಕೋರ್ಟಲ್ಲಿ ಅವರು ಸುಳ್ಳು ದಾಖಲೆಗಳು ಕೊಟ್ಟು ಅದ್ರ ವಿರುದ್ಧ ಮತ್ತೆ ನಾವು ಡಬಲ್ ಬೆಂಚಿಗೆ ಹೋಗಿದ್ದೀವಿ. ಮಾನ್ಯ ನ್ಯಾಯಾಲಯಕ್ಕೆ ಮತ್ತೆ ಹೋಗಿದ್ದೀವಿ. ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ನ್ಯಾಯಾಲಯದಲ್ಲಿ ಇವ್ರು ಏನು ಸುಳ್ಳು ಹೇಳಿದ್ರು ಆ ಸುಳ್ಳೆಲ್ಲ ಹೋಗುತ್ತೆ. ನೀವು ಅಕಸ್ಮಾತ್ ನಿಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನನಗೆ ಉಚಿತವಾಗಿ ತಗೊಳ್ತೀವಿ ಅಂತ ಬರ್ಕೊಡಿ ಮುಖ್ಯಮಂತ್ರಿಗಳೇ. ಉಚಿತವಾಗಿ ನಮ್ಮ ಸರ್ಕಾರಕ್ಕೆ ಬೇಕು. ಯಾಕೆಂದರೆ ಅವರಿಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಮಗೆ 6ನೇ ಗ್ಯಾರಂಟಿ ಕೊಟ್ಟಿರೋದು ಇವತ್ತು. 6ನೇ ಗ್ಯಾರಂಟಿ ಶ್ರೀಗಂಧದ ಹತ್ಯೆ, ಶ್ರೀಗಂಧ ಬೆಳೆಗಾರರ ಹತ್ಯೆ ಮಾಡಿದ್ದಾರೆ. ಇದು ಒಂದು ಭಾಗ್ಯ ನಮಗೆ ಅಂತ ಹೇಳ್ತಾ, ಈ ಭ್ರಷ್ಟ ಏನೋ ನಮ್ಮ ಈಶ್ವರ ಖಂಡ್ರೆ ಸಾಹೇಬ್ ಇದ್ದಾರೆ, ಭ್ರಷ್ಟ ಅಧಿಕಾರಿಗಳಿಂದ ಲಂಚ ತಗೊಂಡು ಅವರ ಇದಕ್ಕೆ 420 ಆದೇಶ ಮಾಡಿದರು. ಸೊ ಇವತ್ತು ನನ್ನ ಮರ ಹತ್ಯೆ ಮಾಡಿದ್ದಾರೆ ನಿನ್ನೆ. ಇದು ಒಂದು ಮರ ಹತ್ಯೆ, ನಂದು 30 ಮರ ತೆಗೆದಿದ್ದಾರೆ. ಸೊ 30 ಮರಕ್ಕೆ ನಾನು 300 ಮರ ತೆಗಿತೀನಿ. ಇಡೀ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರೆಲ್ಲರೂ ಕೂಡ ನಾವು ಜೈಲು ಬರೋ ಕಾರ್ಯಕ್ರಮ ಮಾಡ್ತೀವಿ. ಸೊ ಇವತ್ತು ಯಾರು ನಮ್ಮ ಮರ ಅಲ್ಲಿ ಹತ್ಯೆ ಮಾಡಿದ್ದಾರೆ ಆ ಅಧಿಕಾರಿಗಳನ್ನೆಲ್ಲ ನೀವು ಅರೆಸ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆನೂ ನಾವು ಮರಗಳನ್ನ ಕಡಿದು ನಾವು ಜೈಲಿಗೆ ಹೋಗ್ತೀವಿ. ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂಥ ಮರಗಳು ಕಡಿತೀವಿ. ಇಲ್ವಾ ಉಚಿತವಾಗಿ ತಗೊಳ್ತೀವಿ ಅಂತ ಕೊಡಿ, ನಮ್ಮ ತಂದೆ ತಾಯಿ ಹೆಸರಿಡಿ. ಆಮೇಲೆ ನಮಗೆ ಗಂಧದ ಗುಡಿ ಟೋಲ್ ಅಂತ ಹೆಸರಿಡಿ. ಗಂಧದ ಮರಗಳನ್ನ ರೀಪ್ಲಾಂಟ್ ಮಾಡಿ ರಸ್ತೆ ಬದಿಗೆ. ಏನು ನಮ್ಮ ಜಾಗ ಹೋಗ್ತಾ ಇದೆ ಅಲ್ಲಿ ಟೋಲ್ವರೆಗೂ 7 ಕಿಲೋಮೀಟರ್ ಆಗುತ್ತೆ. 3,000 ಗಿಡಗಳನ್ನ ಆರಾಮಾಗಿ ರೀಪ್ಲಾಂಟ್ ಮಾಡಿ ಗಂಧದ ಗುಡಿ ಹೆಸರು ಅದನ್ನು ಉಳಿಸಿ ಅಂತೇಳಿ ನಾನು ಈ ಮೂಲಕ ಕೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿಶ್ವಕುಮಾರ್ ಅಂತ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ಕಾನೂನು ಜೈಲಿಗೆ ವಿಧಾನಸಭೆ ಸೇರಿಸ್ಕೊಳ್ಳೋ ನಿಮ್ಗೆ ವಿಧಾನಸಭೆ ಮರ ಕಡೆಯಕ್ಕೆ ಇಷ್ಟ ಇಲ್ಲ. ವಿಧಾನಸೌಧ ಮುಂದುಗಡೆ ಇರುವ ಮರ ಶ್ರೀಗಂಧದ ಮರ. ಅವ್ರೆಲ್ಲರೂ ತಗೋತ ಎಲ್ಲರೂ ತಗೊಳ್ಗುರು ಹಲೋ ಬರ್ರಿ. ಕೆಲ್ಸ ಇದೆಯಾ? ಯಾಕೆ ಬಾ ಪೊಲೀಸರು ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ನಮ್ಮ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಅವ್ರ ಹಠವನ್ನ ಕಾನೂನು ಜೈಲಿಗೆ ವಿಧಾನಸಭೆ ಸೇರಿಸ್ಕೊಳ್ಳೋ ನಿಮ್ಗೆ ವಿಧಾನಸಭೆ
ಪೂರ್ತಿ ಕಡಿದ್ರೆ ಆಮೇಲೆ ಮರ ಕಡಿಯೋಕ್ಕೆ ಇಷ್ಟ ಇಲ್ಲ. ಓಕೆ.